KTWOT ಗುರು ಹಿರಿಯರಿಗೆ ಮಾಡುವ ನಮಸ್ಕಾರಗಳು. ನಮ್ಮ ಹತ್ರ ಫ್ಯೂಲ್ ಪಂಪ್ IC ಹೊಂಡಾ ಶೈನ್ BS6 ಹೊಂಡಾ ಆ್ಯಕ್ಟಿವಾ ಎಲ್ಲ ಗಾಡಿಗಳಿಗೆ ECM ಶಾರ್ಟ್ ಆದರೆ ಫ್ಯೂಲ್ ಪಂಪನ್ನು ಬೈಪಾಸ್ ಮಾಡ್ಬೋದು. ಯಾವ ಥರ ಅಂತ ಇದೊಂದು ಫ್ಯೂಲ್ ಪಂಪ್ IC ನಮ್ಮ ಹತ್ರ ಅವೈಲೇಬಲ್ಸ್ ಅದೇ, ನಮ್ಮ ಹತ್ರ ಸಿಗ್ತವೆ. ಯಾರಿಗೆ ಬೇಕಾದರೂ ನೀವು ನಮಗೆ ಸಂಪರ್ಕ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀವಿ ಮತ್ತು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀವಿ. ನೀವು ಅದನ್ನು ಕರೆ ಮಾಡಿ ನಮಗೆ ತಿಳ್ಕೊಳ್ಬೋದು. ಇದು ಯಾವ ಥರ ಕೆಲಸ ಮಾಡುತ್ತದೆ ಎಂಬ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಇದು ಫ್ಯೂಲ್ ಪಂಪ್ IC ಹೊಂಡಾ ಶೈನ್ BS6 ಅಲ್ಲಿ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಯಾವ ಥರ ಕನೆಕ್ಟ್ ಮಾಡಬೇಕು, ಯಾವ ಥರ ಕೊಡಬೇಕಂತ ನಾವು ತೋರಿಸ್ತಾ ಇದ್ದೀವಿ. ಒಂದ್ಸಲ ಯಾವ ಥರ ಕನೆಕ್ಟ್ ಮಾಡ್ಬೇಕಂತ ತೋರಿಸ್ತಾ ಇದ್ದೀವಿ. ಇದು ಶೈನ್ BS6 ಕಪ್ಲರ್. ಈ ಥರ ಫ್ಯೂಲ್ ಪಂಪ್ಗೆ ಕ್ಲಿಪ್ ಫಿಟ್ ಮಾಡಬೇಕು. ಇದನ್ನು ನಾವು ಪ್ರೆಸೆಂಟ್ ಬ್ಯಾಟ್ರಿಯಲ್ಲಿ ಕೊಟ್ಟು ತೋರಿಸ್ತಾ ಇದ್ದೇವೆ. ನೀವು ಬೇಕಾದರೆ ಪಾಸಿಟಿವ್ನ ಕಿಲ್ ಸ್ವಿಚ್ಲಿಂದ ಕಿಲ್ ಸ್ವಿಚ್ಲಿಂದ ಬರ್ತದೆ ಫೇಸ್ ಅನ್ನು ಆ ವೈರಿಗೆ ಕನೆಕ್ಟ್ ಮಾಡಬೇಕು. ಇದೊಂದು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಗಾಡಿಯಲ್ಲಿ ನಾವು ಟ್ಯಾಂಕ್ ಹೊರಗಡೆ ತೆಗೆದೀವಿ, ಅದಕ್ಕೋಸ್ಕರ ಬ್ಯಾಟ್ರಿಯಲ್ಲಿ ಫಿಟ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ಥರ ಫಿಟ್ ಮಾಡ್ಬೇಕಂತ. ಇದು ಪಾಸಿಟಿವ್ಗೆ ಪಾಸಿಟಿವ್, ಇದು ನೆಗೆಟಿವ್ಗೆ ನೆಗೆಟಿವ್. ಇದು ಪೆಟ್ರೋಲ್ ಸಪ್ಲೈ ಆಗುತ್ತದೆ. ನಿಮಿಷ ನೋಡಿ, ಈ ಥರ ಪ್ರೆಷರ್ ಬರ್ತಿದೆ. पेट्रोल एक बॉटल है, 10 रुपये पानी बॉटल ಯಾರಿಗೆ ಬೇಕಾದರೆ ನಮಗೆ ಸಂಪರ್ಕ ಮಾಡಬಹುದು. ನಮ್ಮ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಫ್ಯೂಲ್ ಪಂಪ್ IC ಹೊಂಡಾ ಶೈನ್ BS6 ಆಕ್ಟಿವಾ BS6 BS7ಗೆ ಬರ್ತದೆ. ಇದು ನನ್ನ ಗೊತ್ತಿದ್ದವರಿಗೆ ಪರವಾಗಿಲ್ಲ, ಗೊತ್ತಿಲ್ಲದವರಿಗೆ ಇದು ಚಿಕ್ಕ ಮಾಹಿತಿ. ಧನ್ಯವಾದಗಳು.